ಈ ರಾಮೇಶ್ವರ ಕ್ಷೇತ್ರದಲ್ಲಿ ರಾವಣನ ಬಗ್ಗೆ ಬಹಳ ವಿಶೇಷವಾಗಿರತಕ್ಕಂಥ ಸಂಧಿಗಳಿದೆ. ನಾವುಗಳು ಈ ಕ್ಷೇತ್ರಕ್ಕೆ ಹೋದಾಗ ರಾವಣನ ಕುರಿತು ಆ ಕುರಿಗಳು ಬಹಳವೇ. ಎಲ್ಲಿದೆ ಭೀಷ್ಮ, ವಿಭೀಷಣ ಅಂಥೇಳಿ ಏನು ರಾಮಾಯಣದಲ್ಲಿಂದ ಮಹಾಭಾರತದಿಂದ ಇರತಕ್ಕಂಥ ಎಲ್ಲ ಸೂಚನೆಗಳು ಕೂಡ ಇಲ್ಲಿ ಸಿಗುತ್ತೆ, ಸುಳಿವುಗಳು ಸಿಗುತ್ತೆ. ಇದನ್ನು ಚೋಳರು ಮಹಾಕಾಲದಿಂದ ರಾಜರಾಜ ಚೋಳರನ್ನಾಗಲಿ ಯಾವ ಕಾಲಕ್ಕೆ ಹೊಯ್ಸಳರಾಗಲಿ ಯಾರ್ಯಾರು ಬಂದು ಆಳಿದ್ದಾರೆ ಅವರೆಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ. ಮಹನೀಯರ ಕ್ಷೇತ್ರ ರಾಮೇಶ್ವರದಲ್ಲಿ ಒಂದೊಂದು ಕಲ್ಲುಗಳನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಕೆಳಭಾಗದಿಂದ ದೇವಾಲಯವನ್ನು ಕಟ್ಟಿರೋದು ಒಂದು ಯುಗದಲ್ಲಿ, ಅಲ್ಲಿಂದ ಮಧ್ಯಭಾಗದವರೆಗೂ ಬಂದಾಗ ಇನ್ನೊಂದು ಯುಗದಲ್ಲಿ, ಅದಾದ ಮೇಲೆ ಚಾವಣಿವರೆಗೂ ಮೇಲ್ಗಡೆ ಬರ್ತಕ್ಕಂಥದ್ದು ಇನ್ನೊಂದು ಯುಗದಲ್ಲಿ, ಗೋಪುರಗಳು ಬರೋಷ್ಟರಲ್ಲಿ ಒಂದು ಯುಗದಲ್ಲಿ, ಕೊನೆಯದಾಗಿ ಮಾಡಿರ್ತಕ್ಕಂಥದ್ದು ಕಲಿಯುಗದಲ್ಲಿ. ಕಂಪ್ಲೀಟ್ ಆಗೋದು ಕೂಡ ನಾವು ಕಲಿಯುಗದಲ್ಲಿ ಆಯಿತು ನಿಜ ಹೇಳಬೇಕು ಅಂದರೆ. ಅಂದರೆ 5 ಯುಗಗಳ ಕಾಲದಲ್ಲಿ ಎಲ್ಲರ ಸಂಬಂಧದಲ್ಲಿ 5 ಪಂಚಭೂತಗಳು ಪರಮೇಶ್ವರ ಸೇರಿಸ್ಬಿಟ್ಟ. ನೋಡಿ, ಇದು ರಾಮೇಶ್ವರ ಮಹಿಮೆ. ಅಂದರೆ ಪಂಚಭೂತಗಳಕ್ಕೆ ತತ್ವನೇ ನಾನು ಅಂದಾಗ ಸಮುದ್ರ ತೀರ ನೀರಿನಿಂದ ಬಂದಿರತಕ್ಕಂಥದ್ದು ಉಪ್ಪಿನ ಕಲ್ಲುಗಳು. ಈ ಉಪ್ಪಿನ ಕಲ್ಲುಗಳಲ್ಲೇ ನೋಡಿ ಕೆಳಗಡೆ ಇರತಕ್ಕಂಥ ಚಾವಣಿ. ನೆಕ್ಸ್ಟ್ ಅಲ್ಲಿಂದ ಬಂದ ಭೂಗುಣಗಳು, ಹೊರಭಾಗದಿಂದ ಕಲ್ಲುಗಳನ್ನು ತಂದಿರತಕ್ಕಂಥ ವಿಚಾರ. ಕಪಿಶ್ರೇಷ್ಠಗಳು ಕೆಲವೆಲ್ಲ ರಾಮ ಹೊಟ್ಟೋದ ಮೇಲೂ, ರಾಮನ ಕಾಲ ಆಗೋದ ಮೇಲೂ ಇನ್ನಷ್ಟು ಕಪಿಗಳೆಲ್ಲ ವಯಸ್ಸಾದ ಕಾಲದಲ್ಲೂ ಬದುಕಿದ್ವಲ್ಲ, ಅವರೆಲ್ಲ ಇಲ್ಲೇ ಓಡಾಡ್ತಿದ್ದು. ಆ ಕಪಿಗಳು ಕೂಡ ದೇವಸ್ಥಾನವನ್ನು ಅಂದರೆ ಆಂಜನೇಯನ ಬಂಟರಾಗಲಿ, ಆಂಜನೇಯ ರಾಮ 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 ಅಂತ ಪೂಜೆ ಮಾಡೋದಾಗಲಿ ಎಷ್ಟು ವಿಶೇಷ ಅಂದರೆ ಆ ಕಲ್ಲುಗಳಲ್ಲಿ ವಿಚಾರ. ಆ ಕಪಿಗಳು ಯಾವತ್ತು ಬರಿತಾ ಇದ್ವು, ಕೆರಿತಾ ಇದ್ವು, ಏನು ಬರಿತಾ ಇದ್ವು ಅದೆಲ್ಲ ದೇವನಾಗರಿ ಅನ್ನೋದು ಅರ್ಥವಾಗದೇ ಇರತಕ್ಕಂಥ ನಿಗೂಢ ಭಾಷೆಗಳು ನಮ್ಗೆ ಅರ್ಥವಾಗ್ತಿರ್ಲಿಲ್ಲ. ಕೆಲವರು ಬಂದರು ಏನೋ ಅರಬಿಕ್ ಇದ್ದಾಗಿದೆ, ಕೆಲವರು ಬಂದರು ಏನೋ ದೇವನಾಗರಿ ಇದ್ದಾಗಿದೆ, ಕೆಲವರು ಸಂಸ್ಕೃತ ಅಂದರು. ಖಂಡಿತ ಯಾವುದೋ ಭಾಷೆ ಅಲ್ಲ, ಇದಂತೂ ಅರ್ಥವಾಗಲ್ಲ. ಆದರೆ ಸತ್ಯ ಏನು ಅಂದರೆ ಒಳಗಡೆ ಬರೆದಿರ್ತಕ್ಕಂಥ ರಹಸ್ಯಗಳು ಏನಿದೆ ಅಂತ ಇದ್ದೇ ಇದೆ. ಅದು ಮಂತ್ರವೇ ಆಗಿರಬಹುದು, ದೇವಶಕ್ತಿ ಇರ್ಬೋದು, ಅಥವಾ ತಮ್ಮ ನಂಬಿಕೆಗಳನ್ನ ಬರೆದಿರ್ಬೋದು. ನಿಜವಾದ ಶಕ್ತಿ ಏನು ಹೇಳ್ತೀನಿ ಕೇಳಿ. ರಾಮ ಅನ್ನೋ ಪದವನ್ನು ಮಾತ್ರ ಅವರು ಬಳಸಿ ಎಲ್ಲ ಕಪಿಗಳು ಬರೆದಿವೆ. ಇದು ನಿಜವಾದ ಸಾಕ್ಷಿ. ಯಾಕೆಂದರೆ ನೀವು ಯಾವುದೇ ಆ ವಿಚಾರ ಕಂಬಿಗಳಲ್ಲಿ 2ನೇ ಹಂತದಲ್ಲಿ ಬಂದು ನೋಡಿ, ಎಲ್ಲ ಬಂಡೆಗಳ ಮೇಲೆ ವಿಚಾರವಾಗಿ ಕಪಿಗಳು ಬಂದಿದೆ. ನೋಡಿ 2ನೇ ಯುಗ ಆಯಿತು. ಅದಾದ ಮೇಲೆ 3ನೇ ಕಾಲಕ್ಕೆ ಬರೆದಿರೋದು ಮರಳಲ್ಲಿ. ಮರಳಲ್ಲಿ ನಾವೀಗ ಮಂಗಳೂರು ಕಲ್ಲು ಅಂತ ಹೇಳ್ತೀವಿ, ಆ ಥರದ ಮರಳು ಥರನೇ ಇದೆ. 3ನೇ ಹಂತದ ಚಾವಣಿವರೆಗೂ ಆ ಮಧ್ಯಬಿಂದು ಸೇರೋ ಸಮಯದಲ್ಲಿ ನೀವುಗಳು ನೋಡ್ಬೋದು ಎಲ್ಲ ಮರಳಿದ್ದಾಗಿದೆ. ಯಾಕೆಂದರೆ ಪುಡಿ ಆಗಿದೆ, ಮಧ್ಯೆ ಇಟ್ಕೆ ಆಗಿದೆ. ಇದು ಬಿದ್ದೋಗತ್ತಾ ಅಂದರೆ ಚಾವಣಿ ಕಲ್ಲಿಂದ ಕೂತ್ಕೊಂಡಿದೆ, ಇಷ್ಟು ಭದ್ರವಾಗಿ ಕೂತಿದೆಯಾ, ಈ ದೇವಸ್ಥಾನ ಯಾವಾಗ ಬಿದ್ದೋಗುತ್ತಾ ಅನ್ನೋದು ಕೂಡ ನಮಗೆ ಒಂದೊಂದ್ಸಲಿ ಭಯ ಆಗುತ್ತೆ. ಯಾಕಂದರೆ ಅಷ್ಟೂ ಕಂಬಗಳು, ವರ್ಲ್ಡ್ಸ್ ಲಾಂಗೆಸ್ಟ್ ಕಾರಿಡೋರ್. ಎಷ್ಟು ವೈಭವ ಅಂದರೆ ನಾವು 5 ಕಿಲೋಮೀಟರ್ ದೂರ ಗರ್ಭಗುಡಿಗೆ ಹೋಗೋಕ್ಕೆ 5 ಪ್ರಾಕಾರದಲ್ಲಿ ದೇವರ ದರ್ಶನಕ್ಕೆ ಹೋಗಬೇಕು ಅಂದರೆ ನಿಜ ಸ್ಥಿತಿಯಲ್ಲಿ ಎಷ್ಟು ಶಕ್ತಿಶಾಲಿ ಇವತ್ತಿಗೂ ಆ ದೇವ ಸಾನ್ನಿಧ್ಯ. ಕೊನೆಯದಾಗಿ ಆ ಗೋಪುರಗಳು ಕಲಿಯುಗದಲ್ಲಿ ಈಗ ತಾನೇ ಎಲ್ಲ ಸ್ವಾಮಿಗಳು ನಾನು ಈ ಗೋಪುರ ಒಪ್ಕೊತೀನಿ, ನಾನು ಈ ಗೋಪುರ ಒಪ್ಕೊತೀನಿ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಗೋಪುರ ಜೀರ್ಣೋದ್ಧಾರ ಮಾಡೋದು ಕಲಿಯುಗದವರೆಗೂ. ಅಂದರೆ ಮನುಷ್ಯನವರೆಗೂ ಹಿಡಿದು ದೇವತಾ ಕಾರ್ಯದಿಂದ, ರಾಕ್ಷಸರ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಆ ದೇವಾಲಯ ನಿರ್ಮಾಣಕಾರಿಯಾಗಿದೆ ಅಂದರೆ ಪಂಚಭೂತಗಳ ತತ್ವವಾಗಿ. ನಿಜಕ್ಕೂ ಆಶ್ಚರ್ಯ ಸಂಗತಿ. ಇಂಥ ಒಂದು ಮಹಾ ದೇವಾಲಯ ದರ್ಶನವನ್ನು ನಾವು ಪ್ರತಿಯೊಬ್ಬರೂ ಮಾಡಬೇಕಾದ ಆದ್ಯ ಕರ್ತವ್ಯ. ನಾವು ರಾಮಾಯಣ ಮಹಾಭಾರತದಿಂದ ರಾಮೇಶ್ವರದಿಂದ ಕಾಶಿ ಯಾತ್ರೆಗೆ ಹೋಗ್ತೀವಿ. ಕಾಶಿ ಯಾತ್ರೆಗೆ ಹೋಗಬೇಕಾದ್ರೆ ಸುಮ್ಮನೆ ಅಲ್ಲ ರೀ, ಕಾಶಿ ಯಾತ್ರೆಗೂ ರಾಮೇಶ್ವರಿಗೂ ಇರತಕ್ಕಂಥ ಸಂಬಂಧ ನಿಮಗೆಲ್ಲ ಹೇಳಿದೆ. ಮರಳನ್ನು ತಗೊಳ್ಳಿ, ಪೂಜೆ ಮಾಡಿಸ್ಬೇಕು ಒಳಗೆ ಅಂತ, ನೀರನ್ನು ತಗೊಳ್ಳಿ, ಶೇಖರಣೆ ಮಾಡಿಟ್ಕೊಳ್ಳಿ, ಅಲ್ಲಿ ಹೋಗಬೇಕು ಅಂತ. ಈಗ ಹೇಳ್ತೀನಿ ಕೇಳಿ. ಕಾಶಿಗೆ ಪ್ರತಿಯೊಬ್ಬನು ಈ ರಾಮೇಶ್ವರದಿಂದ ಹೋಗ್ತಕ್ಕಂಥ ಸಂಬಂಧಕ್ಕೆ ಆ ನೀರನ್ನು ಏನು ತೊಗೊಂಡು ಹೋಗ್ತೀರಾ, ವಿಶ್ವನಾಥನಿಗೆ ಅಭಿಷೇಕ ಮಾಡಬೇಕು. ಕಾಶಿ ವಿಶ್ವನಾಥನಿಗೆ. ನಮ್ಮ ಭಾರತ ದೇಶ ಅರ್ಥ ಮಾಡ್ಕೊಳ್ಳಿ, ಇನ್ವರ್ಟೆಡ್ ಅಂದರೆ ಟ್ರಯಾಂಗಲ್ಲು, ಇನ್ವರ್ಟೆಡ್ ಟ್ರಯಾಂಗಲ್, ಮೇಲ್ಭಾಗದಲ್ಲಿ ಎಕ್ಸ್ಟೀರಿಯರ್ ಟ್ರಯಾಂಗಲ್, ಎರಡೂ ಸೇರಿರ್ತಕ್ಕಂಥ ಬಿಂದು. ಅದಕ್ಕೆ ಯೋಗ ಪ್ರತಿಂವೇಗ ಅಂಥೇಳಿ ಆ ಪದ್ಮಾಸನ ಹಾಕ್ಕೊಂಡಿರ್ತಕ್ಕಂಥ ಲಕ್ಷ್ಮಿ, ಆ ಕಡೆ ಒಂದು ಕಾಲನ್ನು ಬಿಟ್ಟಿರ್ತಕ್ಕಂಥ ದೇವಿ, ಮಧ್ಯಬಿಂದು ಸ್ವರೂಪೇಣ ಬಾಲಾ ತ್ರಿಪುರ ಸುಂದರಿ. ಇದು ಸಂತೋಷ ಪಡಬೇಕಾದ್ದು. ಆ ಬಾಲಾ ತ್ರಿಪುರ ಸುಂದರಿ ಸಂತೋಷ ಪಡಬೇಕಾದ್ರೆ ಉಜ್ಜಯಿನಿ, ಅದಕ್ಕೆ ಮಧ್ಯಬಿಂದು ಅಂತ ಕರಿತೀವಿ. ರಾಮೇಶ್ವರಕ್ಕೂ ಕಾಶಿಗೆ ಮಧ್ಯ ಇರತಕ್ಕಂಥ ಮಧ್ಯಬಿಂದು, ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಸೇರಿರ್ತಕ್ಕಂಥ ಮಧ್ಯ ಜಾಗ. ರಾಮೇಶ್ವರ ಇಡೀ ರಾಮಸೇತು ಸೇರಿರೋ ಜಾಗ. ಎಲ್ಲರೂ ಅನ್ಕೊಂಡಿದ್ದೀರ ಲಂಕೆ ಅಂದರೆ ಇದೇ ಶ್ರೀಲಂಕಾ ಅಂತ. ನಾನು ತೋರಿಸಿದ ಶ್ರೀಲಂಕಾ ಬರೀ ಒಂದು ಬಂಡೆ ಕಲ್ಲು, ಆಂಜನೇಯ ಹಾಕಿರ್ತಕ್ಕಂಥ ಕಲ್ಲು. ನಾವು ಹೋಗಬೇಕಾದ ಲಂಕೆಗೆ, ಅದನ್ನು ನಿಮ್ಗೆ ಅವತ್ತೂ ಜ್ಞಾಪಿಸಿದ್ದೀನಿ, ಇವತ್ತಿಗೂ ಹೇಳ್ತೀನಿ ಕೇಳಿ. ಆಸ್ಟ್ರೇಲಿಯಾನ ನಿಜವಾದ ಲಂಕೆ. ಅದಕ್ಕೆ ಇವತ್ತು ಸಾಕ್ಷಿ ರೂಪ ಅಂದರೆ ನಾವುಗಳು ಏನು ಹೇಳ್ತೀವಿ, ತಾಮ್ರವರ್ಣಿ. ತಾಮ್ರ ಅಂದ್ರೇನು? ಕಾಪರ್ ಇನ್ವರ್ಟರ್ಸ್. ಆ ತಾಮ್ರವರ್ಣಿ ನದಿ
ರಾಮೇಶ್ವರಕ್ಕೆ ಬಂದು ಹರಿದು ಒಳಗೆ ಹೋಗುತ್ತೆ, ಅಂತರ್ಜಲವಾಗಿ ಹೋಗುತ್ತೆ. ಅದಕ್ಕೆ ಆ ಲೈನ್ನಲ್ಲಿ ನೀವೇನಿಲ್ಲ, ಕೋಸ್ಟಲ್ ಲೈನಲ್ಲೇ ಹೀಗೆ ಬಂದು ಅದಾದ್ಮೇಲೆ ಸಮುದ್ರಕ್ಕೆ ಹೋಗುತ್ತೆ. ತಿರುನಲ್ವೇಲಿ ಹತ್ರ ತಾಮ್ರವರ್ಣಿ ಇರೋದು, ಹೀಗೆ ಬಂದು ರಾಮೇಶ್ವರ ಜಾಗಕ್ಕೆ ಬಂದು ಹಂಗೆ ಹೋಗುತ್ತೆ. ನೀವು ನಾಸಾಯಿಂದ ಮೇಲಿಂದ ನೋಡಿದ್ರು ರಾಮೇಶ್ವರನ ದೇವಸ್ಥಾನನ ನೀವು ನೋಡ್ಬೋದು, ದ್ವೀಪ ಇದ್ದ ಹಾಗೆ ಪಟ್ಟದಾಗಿದೆ. ಆದರೆ ರಾಮ್ ಸೇತು ಮಾತ್ರ ಹಿಂಗೆ ಲಂಕೆವರೆಗೂ ಮಾತ್ರ ಮುಗ್ದಿಲ್ಲಪ್ಪ, ನಿಜವಾದ ಲಂಕೆ ಆಸ್ಟ್ರೇಲಿಯಾವರೆಗೂ ಹೋಗಿದೆ. ಅದು ನಿಜವಾದ ಸಾಕ್ಷಿ ರೂಪ. ಅದಕ್ಕೆ ಹೇಳೋದು, ಇವತ್ತಿಗೂ 75% ಆಫ್ ಆಸ್ಟ್ರೇಲಿಯಾ ಇಸ್ ಕವರ್ಡ್ ಬೈ ಫುಲ್ ಡೆಸರ್ಟ್, ಮರಳುಗಾಡು. ಆ ರಾವಣ ಕ್ಷೇತ್ರ ಮರಳಾಗಿತ್ತು, ದ್ವೀಪಗಳಿತ್ತು. ಯಾವುದ ಪುಟ್ಟ ಪುಟ್ಟ ದ್ವೀಪಗಳು, 1340 ದ್ವೀಪಗಳು. ಎಲ್ಲ ರಾಕ್ಷಸರಿಗೂ ಒಂದೊಂದು ವಿಶೇಷವಾಗಿ. ಈ ಕಾಲದಲ್ಲೇ ಹೇಳ್ತಾರೆ, ನನಗೊಂದು ಐಲ್ಯಾಂಡ್ ಇದೆ ಕಣೋ ಅಂತ ಮೈಕಲ್ ಜಾಕ್ಸನ್ ಹೇಳಿದ್ದ. ಇನ್ನೊಬ್ಬ ಹೇಳ್ದ, ಅಯ್ಯೋ ನನಗೂ ಒಂದು ಐಲ್ಯಾಂಡ್ ಇದೆ ಅಂತ. ಇವರೆಲ್ಲ ಪುಟ್ಗೋಸಿ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳು ಮನುಷ್ಯ ಜಾತಿಯನ್ನು ತೊಗೊಂಡಿದ್ದಾರೆ. ರಾವಣ ಏನು ಮಾಡ್ದ ಗೊತ್ತಾ, ದೊಡ್ಡ ದೊಡ್ಡ ಐಲ್ಯಾಂಡನ್ನೇ ಬಿಸಾಕಿದ್ದ. ನಿನಗೆ ಆ ಜಾಗ, ನಿನಗೆ ಈ ಜಾಗ ಅಂತ. ಅದಕ್ಕೆ ಇವತ್ತಿನ ಇಂಡೋನೇಷ್ಯಾ ಇವತ್ತಿಗೂ ನೋಡಿ ಆ ಮರದ ಕೆಲಸಗಳನ್ನು ಮಾಡ್ತಾ ಇರೋದು. ಆ ಕಾಲದಿಂದ ಕುಬೇರ, ಯಾರೋ ರಾವಣನ ಅಣ್ಣ, ಆ ಕುಬೇರನ ಆಗಿರ್ತಕ್ಕಂಥವ್ನು ಇವತ್ತು ಮರದ ಕೆಲಸ ಮಾಡಿರ್ತಕ್ಕಂಥ ಎಲ್ಲವೂ ವುಡನ್ ವರ್ಕ್ಸ್. ಇವತ್ತಿಗೂ ಸಾಕ್ಷಿ ರೂಪ ಇಂಡೋನೇಷ್ಯಾನಲ್ಲಿ ರಾಮಾಯಣದ ವಿಚಾರಗಳಲ್ಲಿ, ರಾವಣನ ವಿಚಾರಗಳಲ್ಲಿ, ಕೆತ್ತನೆಗಳಲ್ಲಿ ಪ್ರತಿಯೊಂದು ವುಡ್ ವರ್ಕ್ಸ್ನ 1340 ಐಲ್ಯಾಂಡ್ಸ್, ದ್ವೀಪಗಳನ್ನು ಇಂಡೋನೇಷ್ಯಾ, ಸುಮಾಲ್ಟಾ ಈ ಜಾಗನೇ. ಆಂಜನೇಯ ಏನು ಮಾಡಿದ ಗೊತ್ತಾ, ಲಂಕೆಯನ್ನು ಸುಟ್ಟ ಮೇಲೆ ಬಾಲ ನಿಂಗೆ ಸಿರ್ಗಿದ್ದ, ಅದೇ ಸುಮಾಲ್ಟಾ. ಆ ಜಾಗದಿಂದಾನೇ ಪ್ರತಿಯೊಬ್ಬರಿಗೂ ಸುನಾಮಿ ಬರೋದು, ಆ ಜಾಗದಿಂದಾನೇ ಹವಾಮಾನ ಬದಲಾಗೋದು, ಆ ಜಾಗದಿಂದಾನೇ ವೆದರ್ ರಿಪೋರ್ಟ್ಸ್ ಪ್ರತಿಯೊಬ್ಬರಿಗೂ ಬರ್ತಕ್ಕಂಥದ್ದು, ಇಡೀ ಭೂಗೋಳಕ್ಕೆ ವಿಶೇಷವಾಗಿ ಹಬ್ಬೋದು, ಬಿರುಗಾಳಿ ಶುರುವಾಗೋದು ಅಲ್ಲಿಂದನೇ. ಇವತ್ತಿಗೂ ಸುತ್ತಾ ಇದ್ದಾನೆ ಆ ಆಂಜನೇಯ ತನ್ನ ಬಾಲದ ಶಕ್ತಿಗಳನ್ನು ಅಂತ ಹೇಳಿ ಸಾಕ್ಷಿ ರೂಪವಾಗಿದೆ. ಎಂಥ ಒಂದು ದೃಶ್ಯ, ಎಂಥ ಒಂದು ದೈವ ಸಾನ್ನಿಧ್ಯ, ಎಂಥ ಒಂದು ವಿಚಾರಗಳು, ಇದನ್ನೆಲ್ಲ ತಾವೆಲ್ಲ ಗಮನಿಸೋದೇ ಇಲ್ಲ. ಆ ಸುಮಾಲ್ಟಾ ಹತ್ರ ಹೋದರೆ ಇವತ್ತಿಗೂ ನಾವು ಇದುವರ ತನಕ ಹೋಗಿಲ್ಲ, ಆದರೆ ಹೋದಾಗ ಯಾರಾದರೂ ಸಂತೋಷವಾಗಿ ಸುಮಾಲ್ಟಾ ಜಾಗದಲ್ಲಿ ನಿಂತ್ಕೊಳ್ಳಿ. ಇವತ್ತಿಗೂ ಗೊತ್ತಿಲ್ಲದೇನೆ ಅಂತರ್ಜಲದಿಂದನೇ ಪೂರ್ತಿಯಾಗಿ ವ್ಯಾಲ್ಕಿನೋಸ್ ಎರಪ್ಷನ್ಸ್ ಆಗೋದು ಕಾಣುತ್ತೆ. ಆದರೆ ಬಿಸಿ 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 ಬಿಸಿಯಾಗಿರ್ತಕ್ಕಂಥ ನೀರು ಅಂತ ಆ ಜಾಗದ ಮಾತ್ರ ನೀರು ಗೊತ್ತಿದೆ. ಆದರೆ ಈಗ ಕರೆಕ್ಟಾಗಿ 2012ಕ್ಕೆ ವ್ಯಾಲ್ಕಿನೋ ಎರಪ್ಷನ್ ಪಠಾರ್ ಅಂತ ಮುರಿದು ಹೋಗುತ್ತೆ. ಈ ಸಮಯಕ್ಕೆ ಏನಾಗತ್ತೆ ಅಂದರೆ, ವರ್ಲ್ಡಲ್ಲೇ ಪ್ರಥಮವಾಗಿ ಕೊನೆ ಕಾಲದವರೆಗೂ ಜೀವಂತವಾಗಿ ವ್ಯಾಲ್ಕಿನೋಸ್ ಇದೆ ಅಂದರೆ ಇಂಡೋನೇಷ್ಯನ್ ಹತ್ರನೇ. ಪ್ರತಿದಿನ, ಪ್ರತಿಯೊಂದು ಕ್ಷಣವೂ, ಪ್ರತಿಯೊಂದು ವಾರವೂ, ಪ್ರತಿ ತಿಂಗಳು ವ್ಯಾಲ್ಕಿನೋಸ್ ನಡೀತಾ ಇರುತ್ತಲ್ಲಿ. ನೋಡ್ತಾ ಇರ್ಬೋದು ನೀವು, ದಿನಾ ವ್ಯಾಲ್ಕಿನೋಸ್. ಏನು ಚೆನ್ನಾಗಿರುತ್ತೆ ಅಂತೀರಾ. ಅಗ್ನಿ ಜ್ವಾಲಾಮುಖಿ. ಆಂಜನೇಯ ಯಾಕೆ ಅಗ್ನಿ ಜ್ವಾಲಾಮುಖಿ ಅಂತ ಹೇಳಿ, ಅಲ್ಲಿ ಆಂಜನೇಯ ತನ್ನ ಬಾಲವನ್ನು ಅವತ್ತು ಲಂಕೆಗೆ ಹಚ್ಚಿದಾಗ ತಾನು ಆರಿಸ್ಕೊಂಡಿದ್ದಾನಲ್ಲ, ಅಲ್ಲಿ ಬೂದಿ ಮುಚ್ಚಿದ ಕೆಂಡ. ಇವತ್ತು ಸುಮ್ಮನೆ ಒಂದು ಕೆಂಡವನ್ನು ಹಾಕಿದಾಗ ಅಂದರೆ ಸ್ವಲ್ಪ ತಿರುಗಿ ಅಂಟ್ಕೊಳ್ಳುತ್ತೆ ಯಾವುದೋ ಇಜಲ್ಗಳನ್ನ. ಹಾಗೆ ಇವನು ಬಾಲದಲ್ಲಿ ಕಪ್ಪು ಬಾಲ ಅವನು ಹಾಕಿ ಹಿಂಗೆ ಅಂದಿರ್ತಾನೆ. ಎಷ್ಟು ಅಂದರೆ ಆ ಜಾಗ ಇವತ್ತಿಗೂ ಸುಳಿಗಳಂತೆ, ಸಿಕ್ಕಾಪಟ್ಟೆ ಸುಳಿಗಳು. ಆದರೆ ಒಳಗಡೆ ಅಂತರದ ಜಲದಲ್ಲೇ ವ್ಯಾಲ್ಕಿನೋಸ್. ಈ ಎರಪ್ಷನ್ 2012 ಕಾಯ್ತಾ ಇರಬೇಕು. ನೀವು ಕಾಯ್ತಾರಿ. ಬಂದೆ.